ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬ್ರಿಟಿಷ್ ದಬ್ಬಾಳಿಕೆ ಮಾಡ್ತಾ ಇದೆ. ಯಾಕೆಂದ್ರೆ ಇವತ್ತು ಅಟ್ಲೀಸ್ಟ್ ಬ್ರಿಟಿಷ್ ಅವರು ಇದ್ರಾದ್ರೂ ಏನೋ ಒಂದು ಎಜುಕೇಶನ್ ಅಲ್ಲಿ ಎಲ್ರಿಗೂ ಒಂಥರ ಈಕ್ವಲ್ ಆಗಿ ನೋಡ್ತಾ ಇದ್ರು. ಇಲ್ಲ ಇದ್ರೆ ಎಲ್ರು ಟಾಪ್ ಅಲ್ಲಿ ಇರ್ತಿದ್ರು, ಇಲ್ಲಾಂದ್ರೆ ಎಲ್ರು ಪೂರ್ ಅಂದ್ರೆ ಪೂರ್ ಎಲ್ರು ಒಂದೇ ಈಕ್ವಲ್ ಆಗಿ ನೋಡ್ತಾ ಇದ್ರು. ಆದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಹಂಗಿಲ್ಲ. ಯಾರು ಶ್ರೀಮಂತರಿದ್ದಾರೆ ಶ್ರೀಮಂತರನ್ನ ಮಾಡ್ಕೊಂಡು ಹೋಗೋದು, ಮತ್ತೆ ಬಡವ ಆಗಿರ್ತಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಹೋರಾಟ ಮಾಡಂತ ವಿದ್ಯಾರ್ಥಿಗಳಿಗೆ, ಹೋರಾಟ ಮಾಡಂತ ಸಂಘಟನೆಗಳಿಗೆ ಬರೀ ಎಫ್ಐಆರ್ ಮುಖಾಂತರ ಎದುರಿಕೆ ಇಡಂತದ್ದು, ಈ ತರ ಯಾವುದೇ ಹೋರಾಟ ಆಗಿರ್ಬೋದು. ಪ್ರತಿ ಒಂದ್ಸತಿನೂ ಅಷ್ಟೇ, ಈವನ್ ರೈತರು ಹೋರಾಟಕ್ಕೂ ಅಷ್ಟೇ ಅವರು ಏನು ಸೀರಿಯಸ್ ಆಗಿ ತಗೊಂತಾನೆ ಇಲ್ಲ. ವಿದ್ಯಾರ್ಥಿಗಳು ಹೋರಾಟ ಸಾಕಷ್ಟು ಹೋರಾಟ ಮಾಡಿದೀವಿ. ಕಾಂಗ್ರೆಸ್ ಸರ್ಕಾರ ಬಂದು ಒಂದೇ ವರ್ಷದಲ್ಲಿ ಪ್ರಣಾಳಿಕೆಯಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. 3 ವರ್ಷ ಆಯ್ತು, ಇಲ್ಲಿವರೆಗೂ 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ. ಇದನ್ನ ಖಂಡಿಸಿ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋರಾಟ ಮಾಡಿದ್ವಿ. ಧಾರವಾಡದಲ್ಲಿ ಸುಮಾರು 5 ಹೋರಾಟ ಮಾಡಿದ್ವಿ. ಇವಾಗ ನಾವು ಇದೇ ರೀತಿ ಸುಮ್ಮನೆ ಇದ್ರೆ ಇನ್ನೂ 1 ವರ್ಷ ಆದ್ರೂ ಸರ್ಕಾರ ಯಾವುದೇ ರೀತಿ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಲ್ಲ. ಇವರು ಮೀಸಲಾತಿ ಅಂತ ಅನ್ಕೊಂಡು ಒಂದು ನೆಪ ಅಷ್ಟೇ. ಅದು ಸರ್ಕಾರ ಮಾಡ್ಬೇಕಂತ ಒಂದು ಇಚ್ಛಾಶಕ್ತಿ ಇದ್ದಿದ್ರೆ ಇವರು ಬೈ ಎಲೆಕ್ಷನ್ಗೆ ಕೊಡುವಂತ ಇಂಪಾರ್ಟೆನ್ಸ್ ಇಷ್ಟೊತ್ತಿಗೆ ನೇಮಕಾತಿ ಪರವಾಗಿ ಕೊಟ್ಟಿದ್ರೆ, ನೇಮಕಾತಿ ಮಾಡ್ಬೇಕನ್ನೋದ್ರ ಬಗ್ಗೆ ಕೊಟ್ಟಿದ್ರೆ ಇವತ್ತು ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಆಸ್ಪಿರೆಂಟ್ಸ್ ಒಂದು ಎಕ್ಸಾಮ್ಸ್ ಬರ್ಕೊಂಡು ಒಂದು ಗೌರ್ಮೆಂಟ್ ಕೆಲಸ ತಗೊಂತಾ ಇದ್ರು, ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ಒಂದು ಆದಿ ಹುಡ್ಕೊಂತ ಇದ್ರು, ಪ್ರೈವೇಟ್ ಅಲ್ಲಾದ್ರೂ ವರ್ಕ್ ಮಾಡ್ತಾ ಇದ್ರು. ಇವತ್ತು ವಿದ್ಯಾರ್ಥಿಗಳಿಗೆ ಆಸೆ ತೋರಿಸಿ ವಿದ್ಯಾರ್ಥಿಗಳನ್ನೆಲ್ಲ ಬೀದಿ ಪಾಲ್ ಮಾಡಿದ್ದಾರೆ. ಇವತ್ತು ಬೀದಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡೋ ಪರಿಸ್ಥಿತಿಗೆ ತಗೊಂಡ್ಬಂದಿದ್ದಾರೆ. ಮತ್ತೆ ಎಷ್ಟೋ ಜನ ವಿದ್ಯಾರ್ಥಿಗಳು ನನಗೂ ಲೆಟರ್ ಕಳ್ಸಿದ್ರ. ಏನಂದ್ರೆ ನಾನು ವಿಜಯಪುರದಲ್ಲಿ ಅಂದ್ರೆ ಒಂದು ನೇಮಕಾತಿ ಮಾಡದೇ ಇರೋದ್ರಿಂದಾನೆ ಜಿಲ್ಲಾಧಿಕಾರಿಗಳಿಗೆ ದಯಾಮರಣ ಕೊಡಿ ಅಂತ ಹೇಳ್ಬಿಟ್ಟು ಲೆಟರ್ ಕೊಡ್ತಿದಾರೆ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಎಷ್ಟು ಕಷ್ಟ ಇರಬೇಕು ಯೋಚನೆ ಮಾಡಬೇಕು. ಒಂದು ಟೈಮ್ ಊಟಕ್ಕೂ ತುಂಬಾ ಕಷ್ಟ ಆಗ್ತಾ ಇದೆ. ಇಲ್ಲಿ ಒಂದು ಯಾವ್ದೋ ಅಷ್ಟೇ ಬರೀ ಈ ಒಂದು ಎಕೋ ಸಿಸ್ಟಮ್ ಅಲ್ಲಿ ಬರೀ ಸ್ಟೂಡೆಂಟ್ಸ್ ಅಂತಲ್ಲ, ಅವ್ರ ಪೇರೆಂಟ್ಸ್ ಇರ್ಬೋದು, ವಿದ್ಯಾರ್ಥಿಗಳ ಪೇರೆಂಟ್ಸ್, ಮತ್ತೆ ಈ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಹೋಟೆಲ್ಸ್, ಟೀ ಶಾಪ್, ಬುಕ್ ಸ್ಟೋರ್, ಪ್ರತಿ ಒಂದಕ್ಕೂ ತೊಂದರೆ ಆಗ್ತಾ ಇದೆ. ಯಾಕೆ ಅರ್ಥ ಮಾಡ್ಕೊಂತ ಇಲ್ಲ ಅಂತ ಸರ್ಕಾರ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಪ್ರತಿ ಒಂದು ದಿನನೂ ಪ್ರತಿ ವಾರ ಕ್ಯಾಬಿನೆಟ್ ಅಲ್ಲಿ ಮುಂದಕ್ಕೆ ಹಾಕೊಂತ ಸುಮಾರು ಈ ಒಂದು ಸೆಷನ್ ಅಂದ್ರೆ ನಾವು ಧಾರವಾಡದಲ್ಲಿ ಹೋರಾಟ ಮಾಡಿದ್ದಾದ್ಮೇಲೆ ಒಂದೇ ತಿಂಗಳಲ್ಲಿ ರೆಕ್ರೂಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರು, ಇಲ್ಲಿವರೆಗೂ ಮಾಡಿಲ್ಲ. ನಾವು ಇದನ್ನ ಖಂಡಿಸಿ ಈ ಒಂದು ವಿಜಯಪುರದಲ್ಲಿ ಅಂದ್ರೆ ಬಿಜಾಪುರದಲ್ಲಿ ನಾವು ಇದೇ ತಿಂಗಳು ಏಪ್ರಿಲ್ 21ನೇ ತಾರೀಕು ಮಂಗಳವಾರ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತಾ ಇದೀವಿ. ಈ ಹೋರಾಟ ಬಸನಗೌಡ ಸರ್, ಯತ್ನಾಳ್ ಸರ್ ನೇತೃತ್ವದಲ್ಲಿ ಈ ಹೋರಾಟ ಆಗ್ತಾ ಇರೋಂಥದ್ದು. ಎಲ್ಲಾ ಸ್ಟೂಡೆಂಟ್ಸು ಈ ಒಂದು ಹೋರಾಟಕ್ಕೆ ಬರ್ಲೇಬೇಕು. ಯಾಕೆ ಅಂತಂದ್ರೆ ಈ ಹೋರಾಟ ತುಂಬಾ ಇಂಪಾರ್ಟೆಂಟ್. ನಾವು ಬರೀ ಏನೋ ರೈತರು ಹೋರಾಟ ಮಾಡ್ತಾರೆ ಅಂತಲ್ಲ, ವಿದ್ಯಾರ್ಥಿಗಳ ಶಕ್ತಿ ಏನಿದೆ ಅಂತ ಹೇಳ್ಬಿಟ್ಟು ಈ ಹೋರಾಟದಲ್ಲಿ ತೋರಿಸ್ಬೇಕಾಗುತ್ತೆ. ಸರ್ಕಾರ ನಿಜ ಹೇಳ್ತೀನಿ, ಈ ಒಂದು ಮುಂಬರುವಂತ ದಿನಗಳಲ್ಲಿ ಒಂದು ZP ಎಲೆಕ್ಷನ್ ಇರ್ಬೋದು, TP ಎಲೆಕ್ಷನ್ ಇರ್ಬೋದು, GB ಎಲೆಕ್ಷನ್ ಇರ್ಬೋದು, ಮುಂದೆ ಆಗಂತ MLC ಎಲೆಕ್ಷನ್ ಇರ್ಬೋದು, ಯಾವ ಎಲೆಕ್ಷನ್ ಅಲ್ಲೂ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವ ಯೂತ್ಸು ಒಂದು ವೋಟ್ ಹಾಕಲ್ಲ. ಯಾಕೆಂದ್ರೆ ಪ್ರತಿಯೊಬ್ರು ಆಣೆ ಮಾಡ್ತಿದ್ದಾರೆ. ಇವತ್ತು ಈ ಒಂದು ಸರ್ಕಾರಕ್ಕೆ ವೋಟ್ ಹಾಕಿ ನಾವು ನಮ್ಮ ಇವ್ರ ವಿದ್ಯಾರ್ಥಿಗಳ ಭವಿಷ್ಯ ಮತ್ತೆ ಅವ್ರ ಬದುಕು ಕಟ್ಕೊಬೇಕಂತ ಏನ್ ಅನ್ಕೊಂಡಿದ್ರೆ ಅದಿವತ್ತು ಬೀದಿ ಪಾಲಾಗಿದೆ. ಇದನ್ನ ಖಂಡಿಸಿ ವಿದ್ಯಾರ್ಥಿಗಳ ಪರವಾಗಿ ಯತ್ನಾಳ್ ಸರ್ ಮೊದ್ಲಿಂದನೂ ನಮ್ಮ ಪರವಾಗಿ ಹೋರಾಟಕ್ಕೆ ಇರ್ಬೋದು ಎಲ್ಲಾ ವಿಚಾರವಾಗೂ ಬರ್ತಿದ್ರು, ಮತ್ತೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಅದೇ ರೀತಿ ಇವತ್ತು ವಿದ್ಯಾರ್ಥಿಗಳ ಕಷ್ಟಗಳಿಗೆ ಸ್ಪಂದಿಸಿ ಇವತ್ತು ಹೋರಾಟದ ನೇತೃತ್ವ ತಗೊಂಡು ಈ ಒಂದು ವಿಜಯಪುರದಲ್ಲಿ ಹೋರಾಟ ಮಾಡ್ತಾ ಇರ್ತೀವಿ 21ನೇ ತಾರೀಕು. ದಯವಿಟ್ಟು ಎಲ್ಲಾ ಸ್ಟೂಡೆಂಟ್ಸ್ ಈ ಒಂದು ಹೋರಾಟಕ್ಕೆ ಭಾಗಿಯಾಗಬೇಕು. ನೀವು ವಾಲಂಟ್ರಿ ಆಗಿ ಬುಕ್ ತಗೊಂಡ್ಬಂದ್ಬಿಡಿ. ಅಲ್ಲೇ ಕುತ್ಕೊಂಡು ಸರ್ಕಾರ ಏನ್ 56,432 ಹುದ್ದೆಗಳನ್ನ ಭರ್ತಿ ಮಾಡ್ತೀನಿ, ಒಂದೇ ತಿಂಗಳಲ್ಲಿ ನೋಟಿಫಿಕೇಶನ್ ಮಾಡ್ತೀನಿ ಅಂತ ಹೇಳಿದ್ರು, ಅಷ್ಟು ಹುದ್ದೆಗಳನ್ನ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು 8 ಮಂತ್ಸ್. ಇವ್ರು ಎಲೆಕ್ಷನ್ ಯಾವ ರೀತಿ ಪ್ರಿಪೇರ್ ಆಗ್ತಾರೆ ಅದೇ ರೀತಿ ನೇಮಕಾತಿ ಮಾಡೋದ್ರಲ್ಲಿ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ಅದ್ರ ಜೊತೆ ಇನ್ನೂ 50,000 ವೇಕೆನ್ಸಿನ ಸರ್ಕಾರ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ತಗೊಂಡು ಇದೇ ವರ್ಷ 1 ಲಕ್ಷ ಅಟ್ಲೀಸ್ಟ್ ವೇಕೆನ್ಸಿ ಫಿಲ್ ಮಾಡಬೇಕು. ಮತ್ತೆ ಇವನ್ ನಮ್ ಕರ್ನಾಟಕದಲ್ಲಿ ದುಡ್ಡಿನ ಕೊರತೆ ಇಲ್ಲ, ಮತ್ತೆ ಈ ಒಂದು ರಾಜಕೀಯ ಇಚ್ಛಾಶಕ್ತಿ ಇಲ್ಲ. ಅಂದ್ರೆ ಈ ಒಂದು ಖಾಲಿ ಹುದ್ದೆಗಳದು ಸುಮಾರು 3,84,000 ಖಾಲಿ ಹುದ್ದೆ ಇದೆ, ಇನ್ಕ್ಲೂಡಿಂಗ್ ಬೋರ್ಡ್ ಅಂಡ್ ಕಾರ್ಪೊರೇಟ್ ಎಲ್ಲ ಸೇರ್ಕೊಂಡ್ರೆ ಸುಮಾರು 3,84,000 ಖಾಲಿ ಹುದ್ದೆ ಇದೆ. ಇದೇ ವರ್ಷ 1 ಲಕ್ಷ ವೇಕೆನ್ಸಿ ಫಿಲ್ ಆಗಬೇಕು. ಮತ್ತೆ KPSC ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ KS ಇರ್ಬೋದು, PDO, CTI, FDA, ST ಎಲ್ಲಾ ಎಕ್ಸಾಮ್ಸ್ ಅಲ್ಲೂ ಸ್ಕ್ಯಾಮ್ ಆಗಿದೆ. KPSC ಮುಂಬರುವಂತ ಯಾವ ನೋಟಿಫಿಕೇಶನ್ ಕೊಡಬಾರ್ದು. ಈಗ ಆಗಿರೋಂತ ಎಕ್ಸಾಮ್ಸ್ ಪ್ರತಿಯೊಂದಕ್ಕೂ CBI ಎನ್ಕ್ವೈರಿ ಆಗಬೇಕು. ಇದರಲ್ಲಿ ರಾಜಕೀಯ ವ್ಯಕ್ತಿಗಳಿದ್ದಾರೆ, ಮಧ್ಯವರ್ತಿಗಳಿದ್ದಾರೆ, ಸರ್ಕಾರಿ ಅಧಿಕಾರಿಗಳಿದ್ದಾರೆ, KPSC ಮೆಂಬರ್ಸ್ ಇದ್ದಾರೆ, ಇವರೆಲ್ಲರಿಗೂ ಶಿಕ್ಷೆ ಆಗಬೇಕು.
ಇದ್ರ ಪರವಾಗಿ ಈ ಒಂದು ಹೋರಾಟ ಮಾಡ್ತಾ ಇರೋಂಥದ್ದು ಎಲ್ರು ವಿದ್ಯಾರ್ಥಿಗಳು. ಇದು ಕೊನೆ ಹೋರಾಟ. ಯಾಕೆಂದ್ರೆ ನಾನು ಮೊದಲಿಂದಾನೇ ಹೇಳ್ತಾ ಇದ್ದೆ, ಸರ್ಕಾರಕ್ಕೆ ಮೊನ್ನೆಯಿಂದ ಹೇಳ್ತಾ ಇದ್ವಿ, ನಿನ್ನೆ ಡಿಸಿಷನ್ ತಗೊಂತೀರಾ ಅಂತ ತಗೊಂಡಿಲ್ಲ, ಇದು ಕೊನೆ ಎಚ್ಚರಿಕೆ ಅಂತ ಹೇಳಿ. ಬಟ್ ಸರ್ಕಾರ ಡಿಸೈಡ್ ಮಾಡಿಲ್ಲ. ಇದು ಅನಿವಾರ್ಯ. ವಿದ್ಯಾರ್ಥಿಗಳು ಅನಿರ್ದಿಷ್ಟಾವಧಿ ಹೋರಾಟ ಮಾಡುವಂತದ್ದು ಇವತ್ತು ಅನಿವಾರ್ಯ ಆಗಿದೆ. ಯಾಕೆಂದ್ರೆ ಇವತ್ತು ವಿದ್ಯಾರ್ಥಿಗಳೆಲ್ಲ ನಮಗೆ ಪೊಲೀಸ್ ಪರ್ಮಿಷನ್ಸ್ ಇಲ್ಲ ಅಂತಂದ್ರೂ ನಾವು ಜೈಲ್ಗೆ ಹೋಗಿ ಕುತ್ಕೊಳಕ್ ರೆಡಿ ಇದೀವಿ, ಜೈಲ್ ಬೋರ್ ಚಳುವಳಿ ಮಾಡ್ತೀವಿ. ಮತ್ತೆ ಎಲ್ರು ನಾವು ದಯಾಮರಣ ಕೊಡಿ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳೆಲ್ಲ ಲೆಟ್ರು ಬರೀತಾ ಇದೀರಾ. ಮತ್ತೆ ಇವತ್ತು ಸಾಯಕ್ಕೂ ರೆಡಿ ಇದೀವಿ ಅಂತ ಅಂದ್ಮೇಲೆ ಅನಿರ್ದಿಷ್ಟಾವಧಿ ಹೋರಾಟ ಅನಿವಾರ್ಯ ಇದೆ. ವಿದ್ಯಾರ್ಥಿಗಳೆಲ್ಲ ಪ್ರತಿ ಒಬ್ಬರನ್ನು ಎಚ್ಚೆತ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀವು ಈ ಹೋರಾಟ ಮಿಸ್ ಮಾಡ್ಕೊಂಬೇಡಿ. ನಮ್ಮ ಪರವಾಗಿ ಈ ಒಂದು ಹೋರಾಟ ಯತ್ನಾಳ್ ಸರ್ ಅಂದ್ರೆ ಬಸನಗೌಡ ಯತ್ನಾಳ್ ಸರ್ ಅವ್ರ ನೇತೃತ್ವದಲ್ಲಿ ಹೋರಾಟ ಆಗುವಂತದ್ದು. ಎಲ್ಲಾ ಸ್ಟೂಡೆಂಟ್ಸು ಇರ್ರೆಸ್ಪೆಕ್ಟಿವ್ ಎಲ್ಲೇ ಇರಲಿ, ಯಾವುದೇ ಒಂದು ಡಿಸ್ಟಿಕ್ ಇರ್ಬೋದು, ಎಲ್ಲಾ ಡಿಸ್ಟಿಕ್ ಇಂದ ಈ ಹೋರಾಟಕ್ಕೆ ಭಾಗವಹಿಸಿ ಈ ಹೋರಾಟ ಯಶಸ್ವಿ ಆಗಬೇಕು. ಸರ್ಕಾರ ಈ ಹೋರಾಟ ತುಂಬಾ ಸೀರಿಯಸ್ ಆಗಿ ತಗೊಳ್ಳಿ, ಗಂಭೀರವಾಗಿ ತಗೊಳ್ಳಿ. ಅದಕ್ಕೆ ಮುಂಚೆ ನೀವೇನೇನ್ ಪ್ಲಾನ್ ಮಾಡ್ಕೊಂಡಿದ್ರಾ, ನೀವು ಕಮಿಟಿ ಮಾಡ್ಕೊಂಡು 24ನೇ ತಾರೀಕು ಸುಮ್ನೆ ಹಿಂಗೆ ಕಾಲಹರಣ ಮಾಡ್ಕೊಳಕ್ ಹೋಗ್ಬೇಡಿ. ನೀವಂತೂ ಭ್ರಷ್ಟಾಚಾರದಲ್ಲಿ ಮುಣುಗ್ಬಿಟ್ಟಿದ್ದೀರಾ. ವಿದ್ಯಾರ್ಥಿಗಳ ಬದುಕನ್ನ ಇವತ್ತು ರೋಡ್ಗೆ ತಗೊಂಬಂದಿರಾ. ಇದೇ ರೀತಿ ಆದ್ರೆ ನೀವೇನಾದ್ರೂ ಪ್ರತಿಭಟನೆ ಹತ್ತಿಕ್ಕಂತ ಕೆಲಸ ಮಾಡಿದ್ರೆ ಎಲ್ಲಾ ವಿದ್ಯಾರ್ಥಿಗಳು ವಿಧಾನಸೌಧ ಮುತ್ತಿಗೆ ಹಾಕ್ತಾರೆ. ಮತ್ತೆ ಮಿನಿಸ್ಟರ್ ಸಚಿವರು ನಿಮ್ ಮನೆ ಮುಂದೆ ಪ್ರತಿಭಟನೆ ಮಾಡ್ಬೇಕಾಗುತ್ತೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ನಿಮ್ ಮನೆ ಮುಂದೆ ಪ್ರತಿಭಟನೆ ಮಾಡ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳ ಪ್ರತಿಭಟನೆನ, ಇದು ಮೂಲಭೂತ ಹಕ್ಕು, ಫಂಡಮೆಂಟಲ್ ರೈಟ್ಸ್. ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಒಂದ್ಸತಿ ಕಾನ್ಸ್ಟಿಟ್ಯೂಷನ್ ತಿಳ್ಕೊಳ್ಳಿ. ನಿಮಗೆ ಇಂಟಿಮೇಷನ್ ಮಾಡಬೇಕಾಗಿರೋದಷ್ಟೇ, ನಿಮಗೆ ಪರ್ಮಿಷನ್ಸ್ ಕೇಳಂಗಿಲ್ಲ. ಈ ರೀತಿ ನಾವು ನೋಡಕ್ ಹೋದ್ರೆ ಪ್ರತಿಭಟನೆ ಮಾಡ್ಬೇಕಂತಂದ್ರೆ ಇದು ಫಂಡಮೆಂಟಲ್ ರೈಟ್ಸ್. ಈಗ ರೈಟ್ ಟು ಬ್ರೀತ್ ಅಂತ ಇದೆ. ನಿಮಗೆ ಏನ್ ಉಸಿರಾಡ್ಬೇಕಾದ್ರೂ ನಿಮಗೆ ಕೇಳ್ಬಿಟ್ಟು ನಾವು ಉಸಿರಾಡ್ಬೇಕಂತ ಇಲ್ಲ. ಅದೇ ರೀತಿ ಹೋರಾಟನೂ ಅಷ್ಟೇ, ಇದು ನಮ್ಮ ಮೂಲಭೂತ ಹಕ್ಕು. ಇದನ್ನ ನೀವು ಕಿತ್ಕೊಳ್ಳೋ ಅಂತ ಕೆಲಸ ಆಗಿರ್ಬೋದು, ಸರ್ಕಾರದಿಂದ ನೀವು ಹತ್ತಿಕ್ಕಂತ ಕೆಲಸ ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ. ಅದಿನ್ನೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ. ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಮನವಿ ಮಾಡ್ಕೊಂತೀನಿ. ಎಲ್ಲರೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.